2023 ಮಾಡಲು ಇದು ಗ್ರ್ಯಾಂಡ್ ವಿಟಾರಾ ಬರೀ 168 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು. ಓಕೆ. ಈ ಗಾಡಿ ನಿಮ್ಗೆ ಹೊಸ ಗಾಡಿ 22 ಲಕ್ಷಕ್ಕೆ ಬರುತ್ತೆ. ತುಂಬಾ ಜನಪ್ರಿಯ ಗಾಡಿ. ಮಾರುತಿಯಲ್ಲಿರೋ ಏಕೈಕ 7 ಸೀಟರ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ನಿಮ್ಗೆ 11,96,000ಕ್ಕಿದೆ. 2021 ಮಾಡಲು 31,000 ಓಡಿದೆ. ಸಿಂಗಲ್ ಓನರು, ಗ್ರೇ ಕಲರ್ ಆಗಿರುತ್ತೆ. ಇದು 4,71,000ಕ್ಕಿದೆ. ಸೇಮ್ ವೈಟ್ ಕಲರ್ ಇದೆ. ಇದು ವೈಟ್ ಕಲರ್ ಇದೆ. ಇದು ಸೇಮ್ ನಿಮ್ಗೆ 2020 ಮಾಡಲು 48,000 ಓಡಿದೆ. ಸಿಂಗಲ್ ಓನರು, 4,56,000ಕ್ಕಿದೆ. ಮಿನಿ SUV ಅಂತ ಕರಿತಾ ಇರೋದು ಬ್ರೀಜಾ. ಸೊ ಬ್ರೀಜಾ ಇವಾಗ ಎಲ್ಲರಿಗೂ ಅಚ್ಚುಮೆಚ್ಚಿನ ಗಾಡಿ. ಇದು ನಿಮ್ಗೆ ಹೊಸ ಶೇಪು 2022 ಮಾಡಲು 22ಕ್ಕೆ ಲಾಂಚ್ ಆಗಿದ್ದು ಹೊಸ ಬ್ರೀಜಾನ. ಕಂಫರ್ಟೇಬಲ್ ವೆಹಿಕಲ್ ಅಂತ ಹೇಳ್ತೀವಿ. ಕಂಫರ್ಟೇಬಲ್ ಮಿನಿ SUV, ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ಸ್ ಮಾರುತಿಯಲ್ಲಿ. ಇದು ನಿಮ್ಗೆ 8,500 ಅಷ್ಟೇ ಓಡಿದೆ. ವೆಹಿಕಲ್ ಅಂತ ಹೇಳ್ತೀವಿ. ಇದು ಸ್ಟಾರ್ಟಿಂಗ್ ವೆಹಿಕಲ್ ಆಲ್ಟೋ 800 ತಂದಿವಿ. ಇದು 2017 ಮಾಡಲ್ ಗಾಡಿ. 31,000 ಓಡಿದೆ. ಸಿಂಗಲ್ ಓನರು, 3,31,000ಕ್ಕೆ ಸಿಗುತ್ತೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸೊ ಇವತ್ತು ಟ್ರೂ ವ್ಯಾಲ್ಯೂಗೆ ಬಂದಿದ್ದೀನಿ. ಎಸ್ಪೆಷಲಿ ಇದು ಮಾರುತಿ ಲವರ್ಸ್ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿಯಲ್ಲಿ ಯಾವ ವೆಹಿಕಲ್ ಇದೆಯೋ 800 ಇಂದ ಈಗ ಲೇಟೆಸ್ಟ್ ಆಗಿ ಬಂದಿರೋ ಪ್ರತಿಯೊಂದು ಕಾರು ಇಲ್ಲಿ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ಅಲ್ಲಿ ವಿತ್ ವೆರಿಫಿಕೇಶನ್. ಸೊ ಇಲ್ಲಿ ಯಾವ ವೆಹಿಕಲ್ಸ್ ಇದೆ, ಏನೇನು ಫೆಸಿಲಿಟಿ ಇದೆ ಎಲ್ಲ ನಮ್ಮ ಸರ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಾವು ವಿಮಲ್ ಟ್ರೂ ವ್ಯಾಲ್ಯೂಗೆ ಬಂದಿದ್ದೀರಾ. ಇಲ್ಲಿ ನಾವು ಸರ್ಟಿಫೈಡ್ ವೆಹಿಕಲ್ಸ್ ಗಳನ್ನು ಸೇಲ್ ಮಾಡ್ತೀವಿ, ಆಸ್ ವೆಲ್ ಆಸ್ ಇನ್ಸ್ಪೆಕ್ಟೆಡ್ ವೆಹಿಕಲ್ಸ್ ಗಳನ್ನು ಸೇಲ್ ಮಾಡ್ತೀವಿ. ಸರ್ ನಮ್ಮಲ್ಲಿ ಸರ್ಟಿಫೈಡ್ ಅಂದ್ರೆ ಬಿಲೋ 7 ಇಯರ್ಸ್ ಕಾರ್ ಇರುತ್ತೆ. ಬಿಲೋ 7 ಇಯರ್ಸ್. ಇದರಲ್ಲಿ ಬಿಲೋ 4 ಇಯರ್ಸ್ ಅಂದ್ರೆ ನಾವು 1 ಇಯರ್ ವಾರಂಟಿ ವಿತ್ 3 ಫ್ರೀ ಸರ್ವಿಸ್ ಕೊಡ್ತೀವಿ. ಇದರಲ್ಲಿ ನಿಮ್ಗೆ ಈ ಸರ್ವಿಸ್ ಅಂಡ್ ವಾರಂಟಿ ಬರೋ ಕಾರ್ಗಳಿಗೆ ಕಂಪ್ಲೀಟ್ ಆಗಿ ರಿಫರ್ಬಿಶ್ಡ್ ಆಗಿರುತ್ತೆ. ನಾನ್ ಸ್ಟ್ರಕ್ಚರಲ್ ಡ್ಯಾಮೇಜ್ ಕಾರ್ ಆಗಿರುತ್ತೆ. 376 ಚೆಕ್ ಪಾಯಿಂಟ್ಸ್ ಜೊತೆಗೆ ಚೆಕ್ ಆಗಿ ಬರುತ್ತೆ. ಇದರಲ್ಲಿ ನಿಮ್ಗೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಸೇರಿ ಗಾಡಿ ವೆರಿಫಿಕೇಶನ್ ಎಲ್ಲಾನು ಆಗಿರುತ್ತೆ. ಸೊ ನೀವು ಇಲ್ಲಿ ಕಾರ್ ಖರೀದಿಸುವಾಗ ಈ ಗಾಡಿಗಳು ನಿಮ್ಮಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತವೆ. 7 ವರ್ಷದ ಕೆಳಗಿನ ಕಾರ್ಗಳಲ್ಲಿ ವಾರಂಟಿ ಫ್ರೀ ಸರ್ವಿಸ್ ಇರೋದ್ರಿಂದ 7 ವರ್ಷ ಕಾರ್ಗೂ ನೀವು ವಾರಂಟಿ. ಹೌದು, ಬಿಲೋ 7 ಇಯರ್ಸ್ ಕಾರಿಗೆ ನಾವು ವಾರಂಟಿ ಕೊಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಈ ವಾರಂಟಿ ಅನ್ನೋದು ಒಂದು ಮನಸ್ಸಿಗೆ ಸಮಾಧಾನ ತರೋ ವಿಷಯ. ಗಾಡಿ ಚೆನ್ನಾಗಿರುತ್ತೆ ಅಂತೇಳಿ ಅನಿಸಿಕೆ ಇರುತ್ತೆ. ಮತ್ತೆ ಈ ಟ್ರೂ ವ್ಯಾಲ್ಯೂ ಅಲ್ಲಿ ಯಾವುದೇ ಗಾಡಿ ರಿಫರ್ಬಿಶ್ ಆಗ್ಬೇಕಾದ್ರೆ ಹೊರಗಿನವರ ತರ ಎಲ್ಲೋ ಗ್ಯಾರೇಜ್ ಅಲ್ಲಿ ಹೋಗಿ ರಿಪೇರಿ ಮಾಡಲ್ಲ ನಾವು. ನಮ್ಮಲ್ಲಿ ಎಲ್ಲಾ ಗಾಡಿಗಳು ನಮ್ದು ಆಥರೈಸ್ ಸರ್ವಿಸ್ ಸೆಂಟರ್ಗೆ ಹೋಗುತ್ತೆ. ಜೆನ್ವಿನ್ ಪಾರ್ಟ್ಸ್ ಒಂದಿಗೆ ರಿಫರ್ಬಿಶ್ ಆಗುತ್ತೆ. ವಿತ್ ಅಸೆಸರೀಸ್ ಏನಾದ್ರು ಬೇಕಾದ್ರೆ ಜೆನ್ವಿನ್ ಅಸೆಸರೀಸ್ ಫಿಟ್ಮೆಂಟ್ಸ್ ಆಗುತ್ತೆ. ಸೊ ನಿಮ್ಗೆ ಗಾಡಿ ಸಿಗ್ಬೇಕಾದ್ರೆ ಎಲ್ಲ ಇಂಟ್ಯಾಕ್ಟ್ ಆಗಿ ಟ್ರೂ ವ್ಯಾಲ್ಯೂ ಆಗಿರುತ್ತೆ, ಮಾರುತಿ ಅವರದೇ ಆಗಿರುತ್ತೆ. ಸೊ ನಿಮ್ಗೆ ಒಂದು ಸಮಾಧಾನ ಸಿಗುತ್ತೆ. ಸೊ ಇಲ್ಲಿ ಲೋನ್ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಎಲ್ಲ ಲೋನ್ ಫೆಸಿಲಿಟಿ ಸಿಗುತ್ತೆ. ಫೈನಾನ್ಸ್ ಅವೈಲಬಿಲಿಟಿ ಇದೆ. ಸೊ ಬಿಲೋ ನಿಮ್ಗೆ 10 ರಿಂದ 15 ವರ್ಷದವರೆಗೆ ಫೈನಾನ್ಸ್ ಫೆಸಿಲಿಟಿ ಸಿಗುತ್ತೆ. ಆದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ ಬೇರೆ ಫೈನಾನ್ಷಿಯರ್ಸ್ ಅವರಿಂದ. ಕೆಲವು ಗಾಡಿಗಳಿಗೆ ಸಿಗಲ್ಲ, ಕೆಲವು ಗಾಡಿಗಳಿಗೆ ಸಿಗುತ್ತೆ. ಆದ್ರೆ ಅಪ್ ಟು 5 ಇಯರ್ಸ್ ಫೈನಾನ್ಸ್ ಸಿಗುತ್ತೆ. ಕೆಲವು ಬ್ಯಾಂಕ್ ಗಳಿಂದ ಅಪ್ ಟು 7 ಇಯರ್ಸ್ ವರೆಗೂ ಆಪ್ಷನ್ಸ್ ಇದಾವೆ. ಸೊ ಕಸ್ಟಮರ್ ಪ್ರೊಫೈಲ್ ಮೇಲೆ ಹೊಂದ್ಕೊಂಡಿರುತ್ತೆ. ಸರ್ ಈಗ ನಿಮ್ಮಲ್ಲಿ ಸ್ಟಾಕ್ ಎಷ್ಟಿದೆ ಸರ್? ಸರ್ ನಮ್ಮಲ್ಲಿ ಹತ್ರ ಒಂದು 70 ರಿಂದ 100 ಗಾಡಿಗಳು ಯಾವತ್ತೂ ಸ್ಟಾಕ್ ಇರ್ತವೆ. ಡಿಪೆಂಡ್ಸ್ ಆನ್ ದಿ ವೆಹಿಕಲ್ಸ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಹೌದು, ನಾವು ಯಾಕಂದ್ರೆ ಬೈ ಅಂಡ್ ಸೆಲ್ ಎರಡಕ್ಕೂ ನಾವು ಇದು ಮಾಡ್ತೀವಿ. ನಮ್ಮ ಹತ್ರ ಈಗ ವಿಮಲ್ ಅಲ್ಲಿ ನಮ್ಮ ಹತ್ರ 18 ಶೋರೂಮ್ಗಳಿದ್ದಾವೆ, 34 ಸರ್ವಿಸ್ ಸ್ಟೇಷನ್ ಬ್ಯಾಂಗ್ಳೂರಲ್ಲಿ, ಅಕ್ರಾಸ್ ಬ್ಯಾಂಗ್ಳೂರಿಗೆ. ಸೊ ಅಲ್ಲೆಲ್ಲ ಎಕ್ಸ್ಚೇಂಜ್ ಆಗೋ ಗಾಡಿಗಳು ನಮ್ಗೆ ಇಲ್ಲಿ ವಿಮಲ್ ಟ್ರೂ ವ್ಯಾಲ್ಯೂಗೆ ಬರುತ್ತೆ. ಸೊ ಹಾಗಾಗಿ ಯಾವತ್ತುಗಳು ನಾವು ಒಳ್ಳೆ ಗಾಡಿಗಳು, ಒಳ್ಳೆ ರಿಫರ್ಬಿಶ್ಮೆಂಟ್ ಜೊತೆಗೆ ನಿಮ್ಗೆ ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ನಾವೀಗ ವೆಹಿಕಲ್ ಡೀಟೇಲ್ಸ್ ತಗೊಳ್ಳೋಣ. ಮೊದಲನೇ ಕಾರ್ ಡೀಟೇಲ್ಸ್ ಕೊಡಿ ಸರ್. ಇದು XL6 ಆಲ್ಫಾ ಟಾಪ್ ಅಂಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ವಿಶೇಷತೆಗಳು ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಗಳು ಈ ಟಾಪ್ ಅಂಡ್ ಮಾಡಲ್ ಅಲ್ಲಿ ಬರ್ತವೆ. ಫುಲ್ಲಿ ಲೋಡೆಡ್. ಇದು 2020 ಮಾಡಲು, ಸಿಂಗಲ್ ಓನರ್ ಗಾಡಿ, 49,000 ಓಡಿದೆ.
ಪ್ಲಸ್ ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಇದು ಸರ್ಟಿಫೈಡ್ ವೆಹಿಕಲ್, ಅದು ಅಲ್ಲದೆ ಟ್ರೂ ವ್ಯಾಲ್ಯೂ ಸರ್ಟಿಫೈಡ್ ವೆಹಿಕಲ್, ಅದು ಅಲ್ಲದೆ ಇದರಲ್ಲಿ ಟೋಟಲ್ ನಂಬರ್ 9 ಇದೆ. ಓಕೆ, ಒಂದು ಫ್ಯಾನ್ಸಿ ನಂಬರ್ ಕೂಡ ಇದು. ಇದು ಇನ್ನೊಂದು ಇದ್ರಲ್ಲಿ ವಿಶೇಷತೆ ಅಂದ್ರೆ ಇದು ವೈಟ್ ಕಲರ್. ತುಂಬಾ ಲೈಕ್ ಆಗುವಂತ ಕಲರ್, ಯೂನಿವರ್ಸಲ್ ಕಲರ್. ಎಲ್ಲರೂ ನಾವು ಮತ್ತೆ ಸೇಲ್ ಮಾಡಬೇಕು ಅಂದ್ರೂ ಒಂದು ರೀಸೇಲ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ. ಇದಾಗುತ್ತೆ. ಹೌದು. ಓಕೆ ಸರ್, ಒಂದು ಪ್ರೈಸ್ ಹೇಳಿ ಸರ್. ಇದು ಸರ್ ಇದು ನಿಮ್ಗೆ 11,56,000 ಇದೆ. 11,50,000 ಸರ್. ನೆಗೋಷಿಯಬಲ್ ಇದೆಯಲ್ಲ ಇದರಲ್ಲಿ? ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ, ಯಾಕಂದ್ರೆ ಸರ್ಟಿಫೈಡ್ ವೆಹಿಕಲ್ ಎಲ್ಲ ರಿಫರ್ಬಿಶ್ ಆಗಿ ನಿಲ್ಸಿರೋದು. ನಿಮ್ಗೆ ಬೆನಿಫಿಟ್ ಗೋಸ್ಕರ ಎಲ್ಲಾ ಸಹಾಯವನ್ನು ನಾವು ಮಾಡ್ತೀವಿ. ಸೊ ಕಂಪ್ಲೀಟ್ ರಿಫರ್ಬಿಶ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಮುಂದಕ್ಕೆ ಗಾಡಿ ಖರೀದಿ ಮಾಡಿದ್ಮೇಲೆ ಯಾವುದೇ ಖರ್ಚುಗಳು ಇಲ್ಲ ಅಂತ ಹೇಳಿ ಭರವಸೆಗಳನ್ನು ಕೊಡ್ತೀವಿ. ಓಕೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ನೋಡೋಣ ಸರ್. ಸರ್ ಇದು ಫ್ರಾನ್ಸ್ ಹೊಸ ಗಾಡಿ, ಲೇಟೆಸ್ಟ್ ಮಾಡೆಲ್. ಹೋದ ವರ್ಷನೇ ಲಾಂಚ್ ಆಗಿರೋದು ಗಾಡಿ 23 ಅಲ್ಲಿ. ಇದು ನಿಮ್ಗೆ 2023 ಮಾಡೆಲ್, ಡೆಲ್ಟಾ ಪ್ಲಸ್ ಆಟೋಮ್ಯಾಟಿಕ್. ಓಕೆ, 14,000 ಓಡಿದೆ. ಬರೀ 14,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಇದು 10,11,000ಕ್ಕೆ ಇದೆ, ಸಿಗುತ್ತೆ. ಇದರಲ್ಲಿ ನಿಮ್ಗೆ ವಿಶೇಷತೆ ಏನಂತ ಹೇಳಿದ್ರೆ ಕಂಪನಿ ವಾರಂಟಿ 2025 ತನಕ ಇರುತ್ತೆ. ಯಾಕಂದ್ರೆ 2 years or 40,000 ಕಿಲೋಮೀಟರ್ಸ್ ಕಂಪನಿ ವಾರಂಟಿ ಇರುತ್ತೆ. ಅದು ನಿಮ್ಗೆ ಅನ್ವಯ ಆಗುತ್ತೆ. ಪ್ಲಸ್ ಟ್ರೂ ವ್ಯಾಲ್ಯೂ ವಾರಂಟಿ 1 ವರ್ಷಕ್ಕೆ ಬರುತ್ತೆ, ಅದು ಎಡಿಷನಲ್ ಆಗಿ ಬರುತ್ತೆ. ಸೊ ಟೋಟಲ್ ವಾರಂಟಿ 2026 ಕಂಪನಿ ವಾರಂಟಿ ಸಪರೇಟ್ ಇರುತ್ತೆ, ಟ್ರೂ ವ್ಯಾಲ್ಯೂ ವಾರಂಟಿ ಸಪರೇಟ್. ಟ್ರೂ ವ್ಯಾಲ್ಯೂ ಅಲ್ಲಿ ಖರೀದಿ ಮಾಡಿರೋ ವೆಹಿಕಲ್ ಗೆ ಮಾತ್ರ ನಿಮ್ಗೆ ಈ ಬೆನಿಫಿಟ್ ಸಿಗುತ್ತೆ. ಹೊರಗಡೆ ಖರೀದಿ ಮಾಡಿದ್ರೆ ಪ್ರೀವಿಯಸ್ ವಾರಂಟಿ ಅಪ್ಲಿಕೇಬಲ್ ಆಗಲ್ಲ. ಸೊ ಆ ಬೆನಿಫಿಟ್ ಈ ಗಾಡಿಗಳಲ್ಲಿ ನಿಮ್ಗೆ ಸಿಗುತ್ತೆ. 2023 ಮಾಡಲ್ ಇದು ಗ್ರ್ಯಾಂಡ್ ವಿಟಾರಾ. ಬರೀ 168 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಈ ಗಾಡಿ ನಿಮ್ಗೆ ಹೊಸ ಗಾಡಿ 22 ಲಕ್ಷಕ್ಕೆ ಬರುತ್ತೆ. ಆದ್ರೂ ಇದು 160 ಕಿಲೋಮೀಟರ್ ಅಷ್ಟೇ ಓಡಿದೆ, ಸಿಂಗಲ್ ಓನರ್ ಆಗಿರೋದ್ರಿಂದ. ಇದು ಆಲ್ಫಾ ಆಟೋಮೆಟಿಕ್ ಆಗಿರೋದ್ರಿಂದ 2023 ಫುಲ್ಲಿ ಲೋಡೆಡ್. ಇದು 2023 ಮಾಡಲ್, 2024 ಗೆ ರಿಜಿಸ್ಟರ್ ಆಗಿರೋದು, ಜನವರಿ ರಿಜಿಸ್ಟರ್ಡ್. ಇದು ಜಸ್ಟ್ 2-3 ಮಂತ್ಸ್ ಓಲ್ಡ್. ಹೌದು, 2 ತಿಂಗಳು ಹಳೆ ಗಾಡಿ. ಇದು ಈ ವರ್ಷದ ಗಾಡಿ ಅಂತಾನೆ ಅನ್ಕೋಬಹುದು. ಇದು ನಿಮ್ಗೆ 19,76,000ಕ್ಕೆ ನಾವು ಕೊಡ್ತಾ ಇದೀವಿ. ಇಲ್ಲಿ ಸೇಲ್ ಆಗ್ತದೆ. ಹೌದು. ಸರ್ ಇದು ಶೋರೂಮ್ ಎಷ್ಟು ಸರ್? 21 ಆಗುತ್ತೆ, 22 ಹತ್ರ ಆಗುತ್ತೆ. ಆನ್ ರೋಡ್ 22 ಆಗುತ್ತೆ. ಸೊ 2-3 ಲಕ್ಷ ನಮಗೆ ಸೇವ್ ಆಗುತ್ತೆ. ಓಕೆ ಸರ್, ಸೂಪರ್ ಸರ್. ಅದು ಹೊಸ ಗಾಡಿ ತರನೇ ಈ ಗಾಡಿ. ಇದು ಎಸ್ ಕ್ರಾಸ್. ಡೆಸ್ಟ್ರಾಸ್. ಸರ್ ಇದು ಎಸ್ ಕ್ರಾಸ್ ಜೀಟಾ ಪೆಟ್ರೋಲ್ ಗಾಡಿ. ಓಕೆ, ಸಿಂಗಲ್ ಓನರ್, 34,000 ಓಡಿದೆ. ಇದು 2021 ಮಾಡೆಲ್, 21 ಮಾಡೆಲ್. ನಿಮ್ಗೆ 34,000 ಅಷ್ಟೇ ಓಡಿರೋದು. ಇದು ನಿಮ್ಗೆ 10,11,000ಕ್ಕಿದೆ. 10,60,000. ಸೊ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಅದು ಎಲ್ಲಾ ಗಾಡಿಗಳು ಒಂದು ಚಿಕ್ಕದು ನಿಮ್ಮ ಸೌಕರ್ಯಕ್ಕೋಸ್ಕರ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ಗಮನಿಸ್ಕೊಳ್ಳಿ, ಕಿಲೋಮೀಟರ್ ಅಂತೂ ಕಡಿಮೆ ಓಡಿರುತ್ತೆ. ಮ್ಯಾಕ್ಸಿಮಮ್ 10-20 ಒಳಗಡೆನೆ ಓಡಿರುತ್ತೆ. ಕಡಿಮೆ ಓಡಿರೋ ಗಾಡಿಗಳೇ ಇರುತ್ತೆ. ಸೊ ಇದು ಸರ್ ಇದು ನಿಮ್ಗೆ ಎರ್ಟಿಗಾ ZXi ಪ್ಲಸ್. ಇವಾಗ ಹೈಯೆಸ್ಟ್ ಮಾರುತಿಯಲ್ಲಿ ಡಿಮಾಂಡ್ ಇರೋ ಗಾಡಿ ಇದು. ಹೌದು ಸರ್. ಸಿಲ್ವರ್ ಕಲರ್, ಸಿಂಗಲ್ ಓನರ್, ಬರೀ 24,000 ಓಡಿದೆ. 2022 ಮಾಡಲು. ಪೆಟ್ರೋಲ್ ಗಾಡಿ. 2018ಕ್ಕೆ ಮಾರುತಿ ಅವರು ಡೀಸೆಲ್ ಗಾಡಿಗಳನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಸೊ 2019 ಮೇಲೆ ಡೀಸೆಲ್ ಯಾವುದು ಇಲ್ಲ. ಇವಾಗ ನಿಮ್ಗೆ ಬರೀ ಪೆಟ್ರೋಲ್ ಪ್ಲಸ್ ಕೆಲವು CNG ಆಪ್ಷನ್ ಗಳಲ್ಲಿ ಬರ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ, 24,000 ಓಡಿದೆ. ತುಂಬಾ ಜನಪ್ರಿಯ ಗಾಡಿ. ಮಾರುತಿಯಲ್ಲಿ ಇರೋ ಏಕೈಕ 7 ಸೀಟರ್ ವೆಹಿಕಲ್ ಅಂತ ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ನಿಮ್ಗೆ 11,96,000ಕ್ಕಿದೆ. 11,96,000. ಓಕೆ. ಸೊ ಇದ್ರ ಮೇಲೆಲ್ಲ ನಮ್ಗೆ ಫೈನಾನ್ಸ್ ಆಪ್ಷನ್ಸ್ ಇರುತ್ತೆ, ವಾರಂಟಿ ಇದೆ. ಇದು ನಿಮ್ಗೆ ಹೇಳ್ದಂಗೆ ನಿಮ್ಗೆ ತಿಳಿಸ್ದಂಗೆ ಮಾರುತಿಯಿಂದ ಬರೋ 2 years ವಾರಂಟಿ ಆರ್ 40,000 ಕಿಲೋಮೀಟರ್ಸ್ ಅಪ್ಲಿಕೇಬಲ್ ಆಗುತ್ತೆ. ಆ ತಿಂಗಳ ನಂತರ 1 ವರ್ಷದ ವಾರಂಟಿ ನಿಮಗೆ ಇದರಲ್ಲಿ 1 year ವಾರಂಟಿ or 1 year 15,000 ಟ್ರೂ ವ್ಯಾಲ್ಯೂ ವಾರಂಟಿ ನಿಮಗೆ ಸಿಗುತ್ತೆ. 2018 ಮಾಡಲು ಆಟೋಮ್ಯಾಟಿಕ್ ಸ್ವಿಫ್ಟ್ VXi ಆಟೋಮ್ಯಾಟಿಕ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಅಲ್ಲಿ ಇರೋ ಗಾಡಿಗಳು. ಸೊ ಇದು 2018 ಮಾಡಲು, ಬರೀ 29,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ರೆಡ್ ಕಲರ್ ಗಾಡಿ, ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಆಗಿರೋದಕ್ಕೆ ನಿಮ್ಗೆ ಡ್ರೈವಿಂಗ್ ಕಂಫರ್ಟ್ ಜಾಸ್ತಿ, ಇದು ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಇದು ನಿಮ್ಗೆ ಒಂದು 6,46,000 ತುಂಬಾ ಎಫೋರ್ಡೆಬಲ್ ಪ್ರೈಸ್ ಅಲ್ಲೂ ಇದೆ. ಓಕೆ, ಸೂಪರ್ ಸರ್.
ಸೊ ಈಗ ಇದಕ್ಕೆ ಈ ಆಪಲ್ ಶೇಪ್ ಎಲ್ಲಾನು ತುಂಬಾ ತುಂಬಾ ಡಿಮಾಂಡ್ ಇರೋ ಗಾಡಿಗಳು. ಸ್ವಿಫ್ಟ್ ಅಂದ್ರೆ ಡಿಮಾಂಡ್, ಅದ್ರಲ್ಲಿ ಹೌದು. ಆಪಲ್ ಶೇಪ್, ಆ ಶೇಪ್, ಹೌದು ಶೇಪ್ ಅಂತ ಶಿಫ್ಟ್ ಅಂದ್ರೆ ಮಾರುತಿ ಸುಜುಕಿ ಅಂದ್ರೆ ಡಿಮ್ಯಾಂಡ್ ಆತರ ಡಿಮ್ಯಾಂಡ್ ವೆಹಿಕಲ್ಸ್. ಡಿಮಾಂಡ್ ವೆಹಿಕಲ್. ಇದು 2022ನೇ ಮಾಡಲು, ಸಿಂಗಲ್ ಓನರ್ ಗಾಡಿ, 8000 ಓಡಿದೆ ನಿಮ್ಗೆ. ಇದು ZXi ಮಾಡಲು, ZXi ಪ್ಲಸ್ 7.5 ಲಕ್ಷಕ್ಕೆ ಸಿಗ್ತಾ ಇದೆ. ಸೊ ಇನ್ನೂ ಒಂದಿದೆ ರೆಡ್. ಸೊ ರೆಡ್ 2 ಗಾಡಿ ಇದೆ. ಇದು ನಿಮ್ಗೆ ಸ್ವಿಫ್ಟ್ VXi 2018ನೇ ಮಾಡಲೇ, ಆಟೋಮ್ಯಾಟಿಕ್ ಗಾಡಿ, 30,000 ಓಡಿದೆ, ಸಿಂಗಲ್ ಓನರ್ ಗಾಡಿ, 6,46,000 ಸಿಗ್ತಾ ಇದೆ. ಸರ್ ಒಂದು ಇಕೋ ಹೊಸದಿದೆ ಸರ್. ಹಾ ಸರ್. ಸರ್ ಇದು ನಿಮ್ಗೆ 2019ನೇ ಮಾಡಲ್ ಇಕೋ. ಸರ್ ನಾವು ಹೇಳ್ದಂಗೆ ನಮ್ಮಲ್ಲಿ ಕಡಿಮೆ ಓಡಿರೋ ಗಾಡಿಗಳು ಜಾಸ್ತಿ ಬರ್ತಾ ಇರ್ತವೆ, ಯಾಕಂದ್ರೆ ಎಕ್ಸ್ಚೇಂಜ್ ಗೆ ಬರೋ ಗಾಡಿಗಳಾಗಿದ್ರಿಂದ. ಈ ಗಾಡಿನೂ ನಿಮ್ಗೆ ಬರೀ 2,000 ಓಡಿದೆ. ನಂಬಲ ಸಾಧ್ಯ ಆದ್ರೂ ನಿಜ. ಹೌದು. 2019ನೇ ಮಾಡಲು ಈಕೋ 5 ಸೀಟ್ AC, ಬರೀ 2,000 ಓಡಿದ್ದು, ಸಿಂಗಲ್ ಓನರ್, 5,00,000 ತಗೊಂಡೋಗಿ ಎಲ್ಲೋ ಮನೆ ಹತ್ರ ನಿಲ್ಸ್ಕೊಂಡಾಗಿದ್ದಾರೆ. 2018-19 ರಿಜಿಸ್ಟರ್ಡ್. ಓಕೆ. 2018-19 ರಿಜಿಸ್ಟರ್ಡ್ ಗಾಡಿ. 4 ವರ್ಷ ಆದ್ರೂ ಇನ್ನು 2,000ನೇ ಓಡಿದೆ. ಹೌದು, ಬರೀ 2,000 ಓಡಿರೋದು. ಸೊ ಹಾಗಾಗಿ ನಿಮ್ಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಓಕೆ. VXi ಪ್ಲಸ್ VXi ಗಾಡಿ, ಇದು ಆಟೋಮ್ಯಾಟಿಕ್. ಈಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಸರ್ ಇದು? ಹಾ ಸರ್, ರನ್ನಿಂಗ್ ಅಲ್ಲಿ ಇದೆ. ತುಂಬಾ ಜನಪ್ರಿಯ ಚಿಕ್ಕ ಫಸ್ಟ್ ಯೂಸರ್ಸ್, ಫಸ್ಟ್ ಬೈಯರ್ಸ್ ಗೆ, ಚಿಕ್ಕ ಫ್ಯಾಮಿಲಿಗೆ ತುಂಬಾ ಅನುಕೂಲಕರವಾದ ಗಾಡಿ. ಪ್ಲಸ್ ಇದರಲ್ಲಿ ಸೀಟಿಂಗ್ ಆಪ್ಷನ್, ಹೈ ಸೀಟಿಂಗ್ ಆಪ್ಷನ್ ಇರೋದ್ರಿಂದ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ತುಂಬಾ ಜನ ಫಸ್ಟ್ ಟೈಮ್ ಯೂಸರ್ಸ್, ಫಸ್ಟ್ ಟೈಮ್ ಬೈಯರ್ಸ್ ಲೈಕ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ವಿಸಿಬಿಲಿಟಿ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಬರೀ 7,500 ಓಡಿದೆ, VXi ಗಾಡಿ, 2021ನೇ ಮಾಡಲು, ಸಿಂಗಲ್ ಓನರ್ ಗಾಡಿ, 2 ಇಯರ್ಸ್ ಅಷ್ಟೇ ಆಗಿದೆ. ಇದು 5,66,000 ಇದೆ. 5,66,000 ಸರ್. ಇದು ಆನ್ ರೋಡ್ ಶೋರೂಮ್ ಪ್ರೈಸ್ ಏನ್? ಶೋರೂಮ್ ಪ್ರೈಸ್ ಇದರದು 7.5 ಲಕ್ಷ ಆಗುತ್ತೆ. 7.5 ಲಕ್ಷ. ಗಾಡಿಯಲ್ಲಿ ನಿಮ್ಗೆ 2 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಸಿಗುತ್ತೆ. ಬರೀ 7,500 ಓಡಿರೋ ಗಾಡಿ. ಸೊ ಜಾಸ್ತಿ ಏನು ಯೂಸ್ ಆಗಿಲ್ಲ. ಇದ್ರಲ್ಲಿ ನಿಮ್ಗೆ 1 ಇಯರ್ ವಾರಂಟಿ ಸಿಗುತ್ತೆ, 3 ಫ್ರೀ ಸರ್ವಿಸ್ ಇರುತ್ತೆ. ಎಲ್ಲಾ ಬೆನಿಫಿಟ್ಸ್, ಟ್ರೂ ವ್ಯಾಲ್ಯೂ ಇಂದ ಬರೋ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಎಲ್ಲ ಸಿಗುತ್ತೆ. ಸೊ ಇದು ಯಾರಾದ್ರೂ ಏನೋ ಲೇಡೀಸ್ ಆಫೀಸ್ ಹೋಗೋರು ಬರೋರ್ಗೆ, ಲೇಡೀಸ್ ಗೆ ತುಂಬಾ ಒಳ್ಳೆ, ತುಂಬಾ ಅನುಕೂಲವಾಗಿರುತ್ತೆ ಗಾಡಿ. ಸಣ್ಣ ಪುಟ್ಟ ಸೊ ಮೂರ್ ಆಪ್ಷನ್ ಇದೆ. 2 ಮ್ಯಾನ್ಯುವಲ್ ಗಾಡಿಗಳು. ಇದು ಮ್ಯಾನ್ಯುವಲ್ 2021ನೇ ಮಾಡಲು, 31,000 ಓಡಿದೆ, ಸಿಂಗಲ್ ಓನರ್, ಗ್ರೇ ಕಲರ್ ಆಗಿರುತ್ತೆ. ಇದು 4,71,000 ಇದೆ. ಓಕೆ. ಸೇಮ್ ವೈಟ್ ಕಲರ್ ಇದೆ. ಇದು ವೈಟ್ ಕಲರ್ ಇದೆ. ಇದು ಸೇಮ್ ನಿಮ್ಗೆ 2020ನೇ ಮಾಡಲು, 48,000 ಓಡಿದೆ, ಸಿಂಗಲ್ ಓನರ್, 4,56,000 ಇದೆ. ಅಲ್ಲಿ ಅದರ್ ದೆನ್ ವಾರಂಟಿ ಸರ್ಟಿಫೈಡ್ ಅಂದ್ರೆ ಬಿಲೋ ಅಬೌವ್ 7 ಇಯರ್ಸ್ ವೆಹಿಕಲ್ಸ್ ಇನ್ಸ್ಪೆಕ್ಟೆಡ್ ಆಗಿ ಮಾಡ್ತೀವಿ, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ. ಸೊ ಈ ಗಾಡಿನೂ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಇದೆ. ಬಲೀನೋ, ಇದು ಆಲ್ಫಾ ಮಾಡಲು, ಪೆಟ್ರೋಲ್, 2016, 59,000 ಓಡಿದೆ, ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಸರ್ವಿಸ್ ಎಲ್ಲ ನೀವು ತಗೊಂಡವ್ರು ಮಾಡ್ಕೋಬೇಕಾಗತ್ತೆ. ಆದ್ರೂ ಗಾಡಿ ಚೆನ್ನಾಗಿದೆ. ಇದು 5,99,000 ಇದೆ. 5,99,000. ಇದು ಅಷ್ಟೇ. ಇದು 2017ನೇ ಮಾಡಲು, ಸಿಂಗಲ್ ಓನರ್. ಇದು 70,000 ಓಡಿದೆ. ಬಲೀನೋ. ಇದು ಬಲೀನೋ ಆಲ್ಫಾ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸೊ ಅದು ಆಟೋಮೆಟಿಕ್, ಇದು ಮ್ಯಾನ್ಯುವಲ್ ಆಗಿದೆ. ಇದು ನಿಮ್ಗೆ 6,21,000 ಇದೆ. 6,21,000. ಸೊ ಇದು ಬಲೇನೋ. ಇನ್ನೂ ಒಂದಿದೆ, ಇದು ಡಿಸೈರ್, ಸ್ವಿಫ್ಟ್ ಡಿಸೈರ್ 2020ನೇ ಮಾಡಲು, ಆಪಲ್ ಶೇಪ್, ಹೊಸ ಶೇಪ್. ಇದು 29,000 ಓಡಿದೆ, 26,000 ಓಡಿದೆ, ಸಿಂಗಲ್ ಓನರ್. ಇದು ನಿಮ್ಗೆ 7,21,000 ಇದೆ. ಡಿಸೈರ್ ZXi ಮಾಡಲ್. ಇದು ಹೌದು, ಫುಲ್ಲಿ ಲೋಡ್. ಸರ್ ಇದು ಬಲೀನೋ ಜೀಟಾ 2021ನೇ ಮಾಡಲು, 29,000 ಓಡಿದೆ, ಸಿಂಗಲ್ ಓನರ್, 40,000 ಓಡಿದೆ, ಸಿಂಗಲ್ ಓನರ್, ಗ್ರೇ ಕಲರ್. ಇದು ಜೀಟಾ ವೇರಿಯಂಟ್. ಇದು ನಿಮ್ಗೆ 7,81,000 ಇದೆ. ಸಿಗುತ್ತೆ. ಸೊ ವಿತ್ ಲೋನ್ ಎಲ್ಲ, ವಿತ್ ಲೋನ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಸರ್ ಇದು 2018ನೇ ಮಾಡಲು, ಸೆಲೆರಿಯೋ ZXi, ಸಿಂಗಲ್ ಓನರ್, 40,000 ಓಡಿದೆ. ಇದು ನಿಮ್ಗೆ 5,46,000 ಸಿಗುತ್ತೆ. ಸೂಪರ್ ಸರ್. ಸೊ ಎಲ್ಲಾನು ಫುಲ್ ಕಂಡೀಷನ್ ಆಗಿರುತ್ತೆ ಗಾಡಿ. ಇದು ಸರ್ಟಿಫೈಡ್ ಸರ್ಟಿಫೈಡ್. ಸರ್ ಇದು ನಿಮ್ಗೆ 2015ನೇ ಮಾಡಲು. 15ನೇ ಮಾಡಲ್ ಅಂದ್ರೆ ಇನ್ಸ್ಪೆಕ್ಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಪ್ರೈಸು ಕಮ್ಮಿ ಇರುತ್ತೆ, ಯಾಕಂದ್ರೆ ಆಸ್ ಇಟ್ ಈಸ್ ಕಂಡೀಷನ್ ಇರುತ್ತೆ. ಇದು ನಿಮ್ಗೆ 2015ನೇ ಮಾಡಲು, 38,000 ಓಡಿದೆ. ಗಾಡಿ ತುಂಬಾ ನೀವು ನೋಡಿದಂಗೆ ಕ್ಲೀನ್ ಆಗಿದೆ, ಏನ್ ತೊಂದರೆ ಇಲ್ಲ ಗಾಡಿಯಲ್ಲಿ. ಒಂದ್ ಸರ್ವಿಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ತಾವು. ಆದ್ರೂ ಇದು ಪ್ರೈಸ್ ವೈಸ್ 3,80,000 ಇದೆ. ಇದು ಆಟೋಮ್ಯಾಟಿಕ್, VXi ಆಟೋಮ್ಯಾಟಿಕ್ ಸೆಲೆರಿಯೋ. ಲೇಡೀಸ್ ಗೆ ನಮ್ಮ ಬೆಂಗಳೂರಲ್ಲೇ ತುಂಬಾ ಯೂಸ್ ಆಗಿರೋದು ಆಟೋಮ್ಯಾಟಿಕ್. ಹಾಗಾಗಿ ತುಂಬಾ ಉಪಕಾರ ಆಗುತ್ತೆ, ಚೆನ್ನಾಗಿರುತ್ತೆ. ಸರ್ ಇನ್ನೂ ಒಂದಿದೆ ಸರ್. ಇದು ಸರ್ ಇದು ಸೆಲೆರಿಯೋ X ಅಂತೇಳಿ.
ಒಂದು ಲಿಮಿಟೆಡ್ ಎಡಿಷನ್ ತರ ಬಿಟ್ಟಿದ್ರು ಮಾರುತಿ ಅವರು ಸೆಲೆರಿಯೋನ ಸ್ಟಾರ್ಟಿಂಗ್ ಮಿಡ್ ಅಲ್ಲಿ. ಸೊ ಇದು 2018 ಮಾಡಲು ಸೆಲೆರಿಯೋ ಎಕ್ಸ್ ಅಂತ. ನಿಮ್ಗೆ ಇದು 42,000 ಓಡಿದೆ. VXI ಆಟೋಮ್ಯಾಟಿಕ್, ಇದು ಸಿಂಗಲ್ ಓನರ್ ಗಾಡಿ. 5,46,000. ಓಕೆ ಸರ್, ಸೂಪರ್ ಸರ್. ಸರ್ ಇನ್ನೂ ಒಂದಿದೆ ಸರ್. ಸರ್ ಇದು 2018 ಮಾಡಲು. ಇದು ಸೆಲೆರಿಯೋ ಎಕ್ಸ್ ZXI ಅಂತೇಳಿ. ZXI ವೇರಿಯಂಟ್ ಇದು. ಇದು ನಿಮ್ಗೆ 49,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ ವಾರಂಟಿ ಬರುತ್ತೆ. ಇದು ನಿಮ್ಗೆ 5,56,000. ಸರ್ ನೆಕ್ಸ್ಟ್ ಬ್ರಿಜಾ. ಸರ್ ಮಾರುತಿಯಲ್ಲಿ ಇವಾಗ ತಾವು ನೋಡಿದ್ರೆ ಅಪ್ಕಮಿಂಗ್ ಟ್ರೆಂಡ್ ಅಲ್ಲಿ ಮಿನಿ SUV ಅಂತ ಕರಿತಾ ಇರೋದು ಬ್ರಿಜಾ. ಸೊ ಬ್ರಿಜಾ ಇವಾಗ ಎಲ್ಲರಿಗೂ ಅಚ್ಚುಮೆಚ್ಚಿನ ಗಾಡಿ. ಇದು ನಿಮ್ಗೆ ಹೊಸ ಶೇಪು 2022 ಮಾಡಲು 22ಕ್ಕೆ ಲಾಂಚ್ ಆಗಿದ್ದು ಹೊಸ ಬ್ರಿಜಾನ. ಕಂಫರ್ಟೇಬಲ್ ವೆಹಿಕಲ್ ಅಂತ ಹೇಳ್ತೀವಿ. ಕಂಫರ್ಟೇಬಲ್ ಮಿನಿ SUV, ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ಸ್ ಮಾರುತಿಯಲ್ಲಿ. ಇದು ನಿಮ್ಗೆ 8,500 ಅಷ್ಟೇ ಓಡಿದೆ. ಬರೀ 8,500 ಓಡಿದೆ. 2022 ಮಾಡಲು ಬ್ರೆಜಾ VXI ಸಿಂಗಲ್ ಓನರ್ ಗಾಡಿ. ಗ್ರೇ ಕಲರ್ ಇದೆ. ಇದು ನಿಮ್ಗೆ 10,56,000ಕ್ಕೆ ಸಿಗ್ತಾ ಇದೆ. ಓಕೆ ಸರ್, ಫುಲ್ಲಿ ಕಂಡೀಷನ್ ಅಲ್ಲಿ ಇರುತ್ತೆ, ವಿತ್ ಸರ್ಟಿಫೈಡ್ ಆಗಿರುತ್ತೆ. ಸೊ ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸರ್ಟಿಫೈಡ್ ಏನೋ ವೆಹಿಕಲ್ ನಿಮ್ಗೆ ಕೊಡಲ್ಲ. ಸೊ ಇಲ್ಲಿ ಟೋಟಲಿ ಸರ್ಟಿಫೈಡ್ ಆಗಿ ನಿಮ್ಗೆ ಇಲ್ಲಿ ಸೇಲ್ಗೆ ನಿಲ್ಸಿರುತ್ತಾರೆ. ಸೊ ಸರ್ ಇದು ಸರ್ ಇದು ಬ್ರೆಜಾ VXI 2021 ಮಾಡಲು. 59,000 ಓಡಿದೆ. ಸಿಂಗಲ್ ಓನರ್ VXI ಮಾಡಲ್. ಇದು VXI ಮಾಡಲು ನಿಮ್ಗೆ 59,000 ಓಡಿದೆ. ರಿಫರ್ಬಿಶ್ಡ್ ವೆಹಿಕಲ್ ವಿತ್ ವಾರಂಟಿ ಬರುತ್ತೆ. 1 year ವಾರಂಟಿ, 3 ಫ್ರೀ ಸರ್ವಿಸ್ ಬರುತ್ತೆ ಮಾರುತಿ ಟ್ರೂ ವ್ಯಾಲ್ಯೂ ಇಂದ. ಸೊ ಇದು ನಿಮ್ಗೆ 9,60,000 ಸರ್ಟಿಫೈಡ್ ವೆಹಿಕಲ್ ಅಂತ ಹೇಳಿದ್ರೆ, ಬಿಲೋ 7 years ಕಾರು ಸರ್ಟಿಫೈಡ್ ವೆಹಿಕಲ್ ಅಂತ ಹೇಳಿದ್ರೆ ಎಲ್ಲಾ ಗಾಡಿಗೂ ವಾರಂಟಿ, ಫ್ರೀ ಸರ್ವಿಸ್ ಆಸ್ ಪರ್ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗಿದೆ. ಸರ್ ಪ್ರೈಸ್ ಹೇಳಿ. ಇದು 9,66,000. ಓಕೆ ಸರ್. ಬ್ರಿಜಾ ಇದು ಇನ್ನೂ ಒಂದಿದೆ ಸರ್ ಇದು ಬ್ರಿಜಾನೇ. ಬ್ರಿಜಾ VXI ಸಿಂಗಲ್ ಓನರ್ ಗಾಡಿ. 47,000 ಸೇಮ್. ಇದು 47,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಸಿಟಿ ಕವರ್ಸ್ ಹಾಕಿದ್ದಾರೆ, ಅಲಾಯ್ ವೀಲ್ಸ್ ಫಿಟ್ ಆಗಿದೆ. ಸೊ ಅಸೆಸರೀಸ್ ಫಿಟ್ ಮಾಡಿದ್ದಾರೆ ಪ್ರೀವಿಯಸ್ ಓನರ್. ಸೊ ಖರೀದಿಸುವವರಿಗೆ ಇದೊಂದು ಆಡ್ ಆನ್ ಬೆನಿಫಿಟ್ ಸಿಗುತ್ತೆ. ಯಾಕಂದ್ರೆ ಅದಕ್ಕೆ ಕಾಸ್ಟ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಆಗಿರಲ್ಲ. ಅಡಿಷನಲ್ ಆಗಿ ನಾವು ಹಾಕೊಬೇಕಂದ್ರೆ 30,000-40,000 ಇಲ್ಲ, ಬರೀ ಅಲಾಯ್ ವೀಲ್ಸ್ ಗೆ 40,000-50,000 ಆಗುತ್ತೆ. ಸೀಟ್ ಕವರ್ಸ್ ಅದೆಲ್ಲ ಸೇರಿ ಒಂದು 60,000-70,000 ಹಾಕಿರ್ತಾರೆ. ಲೆದರ್ ಶೀಟ್ ಕವರ್ಸ್ ಇರುತ್ತೆ. ಸೊ ಆ ಬೆನಿಫಿಟ್ ಎಲ್ಲ ಸಿಗುತ್ತೆ. ಪ್ಲಸ್ ಇದು 47,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ 9,66,000. ಕಡಿಮೆ ಸಿಗ್ತಾ ಇದೆ. ಟಾಲ್ ಬಾಯ್ ಡಿಸೈನ್ ಮಾರುತಿಯಲ್ಲಿ ಅಂತ ಹೇಳ್ತೀವಿ. ವ್ಯಾಗನಾರ್. ಹೌದು ಸರ್, ಫ್ಯಾಮಿಲಿ ವೆಹಿಕಲ್ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಇದು 2020 ಮಾಡಲ್. ಬರೀ 11,700 ಕಿಲೋಮೀಟರ್ ಓಡಿದೆ. ಇದು ZXI ಆಟೋಮ್ಯಾಟಿಕ್ ವೆಹಿಕಲ್. ಕಲರ್ ಲೇಡೀಸ್ ಫೆಮಿಲಿಯರ್ ಕಲರ್ ಆಗಿದೆ, ಬ್ಲೂ ಕಲರ್. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಆಗಿರುತ್ತೆ. ಆಟೋಮ್ಯಾಟಿಕ್. ಇದು ನಿಮ್ಗೆ 6,21,000ಕ್ಕೆ ಆಗುತ್ತೆ. ಇದರಲ್ಲೂ ನಿಮ್ಗೆ ಇದು 20 ಮಾಡಲ್, 1 year ವಾರಂಟಿ, 3 ಫ್ರೀ ಸರ್ವಿಸ್ ಎಲ್ಲ ಸಿಗುತ್ತೆ. ವಿತ್ ಲೋನ್ ಕೂಡ ಸಿಗುತ್ತೆ. ವಿತ್ ಲೋನ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ರೀಸೆಂಟ್ ಸೆಲೆರಿಯೋ ಅಲ್ವಾ ಸರ್? ಕರೆಂಟ್ ಸೆಲೆರಿಯೋ ವಿಚ್ ಇಸ್ ಇನ್ ಪ್ರೊಡಕ್ಷನ್. ಇದು ನಿಮ್ಗೆ 2022 ಮಾಡಲ್. 28,000 ಓಡಿದೆ. ಸಿಂಗಲ್ ಓನರ್. ಸಿಲ್ವರ್ ಕಲರ್, ಯೂನಿವರ್ಸಲ್ ಕಲರ್. ಇದು ಮಾರುತಿ ಎಲ್ಲಾ ವೆಹಿಕಲ್ಸ್ ಸಿಲ್ವರ್ ಅಂದ್ರೆ ಲೈಕ್ ಮಾಡುವಂತ ಕಲರ್. ಇದು ನಿಮ್ಗೆ 6,76,000ಕ್ಕೆ ಆಗುತ್ತೆ. ಸಿಗ್ತಾ ಇದೆ. ಸೆಲೆರಿಯೋ ZXI ಪ್ಲಸ್. ಇದು ಸೆಕೆಂಡ್ ಓನರ್ ಗಾಡಿ. 29,000 ಓಡಿದೆ. 2022 ಮಾಡಲು. ಇದು ನಿಮ್ಗೆ ಒಂದು 6,11,000ಕ್ಕೆ ಆಗುತ್ತೆ. ನಾವು ಇವಾಗ ಮಾರುತಿಯಲ್ಲೇ ಯಂಗ್ ವೆಹಿಕಲ್ ಅಂತ ಹೇಳ್ತೀವಿ. ಇದು ಸ್ಟಾರ್ಟಿಂಗ್ ವೆಹಿಕಲ್ ಆಲ್ಟೋ 800 ತಂದಿದ್ದೀವಿ. ಇದು 2017 ಮಾಡಲ್ ಗಾಡಿ. 31,000 ಓಡಿದೆ. ಸಿಂಗಲ್ ಓನರ್. 3,31,000ಕ್ಕೆ ಸಿಗುತ್ತೆ. ಈ ಗಾಡಿನೂ ನಿಮ್ಗೆ 17 ಮಾಡಲ್ ಆಗಿರೋದ್ರಿಂದಲೂ 6 months ವಾರಂಟಿ ವಿತ್ 3 ಫ್ರೀ ಸರ್ವಿಸಸ್ ಸಿಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ರಿಫರ್ಬಿಶ್ ಆಗಿದೆ. ನಿಮ್ಗೆ ಏನು ಖರ್ಚಿಲ್ಲದೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಅದು ಕೇಳ್ತಾ ಇರ್ತಾರೆ ಸರ್. ಈ ಪ್ರೈಸ್ ಹೇಳ್ಬಿಡಿ ಸರ್. 3,31,000 ಸರ್. 3,31,000. ಸೊ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಸರ್. ಸೆಲೆರಿಯೋ VXI ಮಾಡಲು. 2014 ಮಾಡಲು. 2014 ಆಗಿರೋದ್ರಿಂದ ನಿಮ್ಗೆ ಇದು ಇನ್ಸ್ಪೆಕ್ಟರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅಬೌವ್ 7 years ಕಾರು. ಅದು ಗಾಡಿ ಚೆನ್ನಾಗಿದೆ. 79,000 ಓಡಿದೆ. ಸಿಂಗಲ್ ಓನರ್. 3,56,000ಕ್ಕೆ ಸಿಗುತ್ತೆ. ಇವಾಗ ಏನಾಗ್ತಾ ಇದೆ,
ನೀವು ಆಲ್ಟೋ ಅಥವಾ ಚಿಕ್ಕ ಗಾಡಿ ನೋಡಿದ್ರು ಈ ಪ್ರೈಸ್ ಗೆ ಬರಲ್ಲ. ಎಲ್ಲಾ ಹೌದು. ಆಲ್ಟೋಗಳ ಪ್ರೈಸ್ ಹೌದು. 3 ಲಕ್ಷದ ಮೇಲೆ ಹೋಗುತ್ತೆ. ಅದೇ ಪ್ರೈಸ್ ಅಲ್ಲಿ ಅದೇ ಬೆಲೆಯಲ್ಲಿ ನಿಮ್ಗೆ ಸೆಲೆರಿಯೋ ಅವೈಲಬಿಲಿಟಿ ಇದ್ರೆ ಇದು ಒಂದು ಒಳ್ಳೆ ಗಾಡಿ, ಸಿಂಗಲ್ ಓನರ್ ಗಾಡಿ. ನೀವು ನಿಮ್ ಡಿಸಿಷನ್ ನ 2 ಸರಿ ಯೋಚನೆ ಮಾಡ್ಕೊಂಡು ತಗೋಬಹುದು. ಡ್ರೈವಿಂಗ್ ಅಲ್ಲಿ ಲರ್ನರ್ಸ್ ಯಾರಾದ್ರೂ ಇದ್ರೆ ಫಸ್ಟ್ ವೆಹಿಕಲ್ ತಗೊಳ್ಳೋರು ಸೊ ಈ ತರ ಗಾಡಿ ತಗೊಬಹುದು ಕಡಿಮೆ ರೇಟಿಗೆ ಅಲ್ವಾ ಸರ್? ತಗೊಂಡು 2014 ಮಾಡಲು, ಹಳೆ ವೆಹಿಕಲ್ ಅಲ್ಲ, ಹಾಗಾಗಿ ಆ ಬೆನಿಫಿಟ್ ಇರುತ್ತೆ, ಸಿಗುತ್ತೆ. ಅಲ್ವಾ ಸರ್? ಇದು 2016 ಮಾಡಲು ಆಲ್ಟೋ K10 ಸಿಂಗಲ್ ಓನರ್ ಗಾಡಿ, 32,000 ಓಡಿದೆ. ಇದರಲ್ಲಿ ನಿಮ್ಗೆ ವಾರಂಟಿ ಸಿಗಲ್ಲ, ಯಾಕಂದ್ರೆ 2015-16 ಆಗಿರೋದ್ರಿಂದ. ಆದ್ರೂ ನಿಮ್ಗೆ ಗಾಡಿ ಚೆನ್ನಾಗಿದೆ, ನೀವು ಸ್ವಲ್ಪ ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬಹುದು. ಇದರ ಬೆಲೆನೂ ಕಮ್ಮಿ ಇದೆ, 3,10,000ಕ್ಕೆ ನಿಮ್ಗೆ ಇದು ಸಿಗುತ್ತೆ, ಗಾಡಿ ಸಿಗುತ್ತೆ. ಓಕೆ ಸರ್. ಸರ್ ಇದು 2015 ಮಾಡಲು ಆಲ್ಟೋ K10 VXI ಸಿಂಗಲ್ ಓನರ್ ಗಾಡಿ, 48,000 ಓಡಿದೆ, ಸಿಂಗಲ್ ಓನರ್. ಇದು ನಿಮ್ಗೆ 3,25,000ಕ್ಕೆ ಸಿಗ್ತಾ ಇದೆ. ಓಕೆ ಸರ್. ಸೊ ಈ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ ಸರ್, ತುಂಬಾ ಡಿಮ್ಯಾಂಡ್ ಇರುತ್ತೆ. ಸ್ಮಾಲ್ ಫಸ್ಟ್ ಟೈಮ್ ಯೂಸರ್ಸ್ ತುಂಬಾ ಯೂಸ್ ಮಾಡ್ತಾರೆ ಸರ್. ಇದು ನಿಮ್ಗೆ ಆಲ್ಟೋ K10 VXI ಆಟೋಮ್ಯಾಟಿಕ್. ಇದು ಆಟೋಮ್ಯಾಟಿಕ್ ಇವಾಗ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹೌದು ಸರ್, ಟ್ರಾಫಿಕ್ ಜಾಸ್ತಿ ಅಲ್ವಾ, ಟ್ರಾಫಿಕ್ ಜಾಸ್ತಿ, ಸಿಟಿ ಓಡಾಡಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಇದು ನಿಮ್ಗೆ 2015 ಮಾಡಲು, ಬರೀ 32,000 ಓಡಿದೆ, ಸೆಕೆಂಡ್ ಓನರ್ ಗಾಡಿ ಇದು. ಆದ್ರೂ ಕಂಫರ್ಟಬಲ್ ಆಗಿದೆ, 3,36,000ಕ್ಕೆ ಸಿಗ್ತಾ ಇದೆ. ಇವಾಗ 2019 ಮಾಡಲ್ ವ್ಯಾಗನಾರ್ VXI ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹತ್ರ ಇದೀವಿ. ಇದು ಬರೀ 10,000 ಓಡಿರೋ ಗಾಡಿ, ಬರೀ 10,000. 5 ವರ್ಷ ಆದ್ರೂ 10,000 ಬರೀ 10,000 ಓಡಿ, ಕಡಿಮೆ ಓಡಿರೋ ಗಾಡಿ. ಕಡಿಮೆ ಓಡಿರೋ ಗಾಡಿಗೆ ಯಾವತ್ತೂ ಡಿಮಾಂಡ್ಗಳು ಜಾಸ್ತಿ ಇರುತ್ತೆ. ನಾವು ತುಂಬಾ ಕಡಿಮೆ ಓಡಿರೋ ಗಾಡಿಗಳನ್ನು ಮಾರಿದೀವಿ. ಸೊ ಹಾಗಾಗಿ ಇದು ಕಡಿಮೆ ಓಡಿರೋ ಗಾಡಿಗಳು ಖರೀದಿ ಮಾಡುವವರಿಗೆ ಫಸ್ಟ್ ಓನರ್ ಗಾಡಿ. ಖರೀದಿ ಮಾಡುವವರಿಗೆ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಹಾಗಾಗಿ ನೀವು ಈ ತರ ಗಾಡಿಗಳು ಇದು ನಿಮ್ಗೆ 5,66,000ಕ್ಕೆ ಸಿಗ್ತಾ ಇದೆ. ವ್ಯಾಗನಾರ್ 1.2 ಲೀಟರ್ ಇದು ಸೇಮ್. ಮೈಲೇಜ್ ಎಷ್ಟು ಕೊಡ್ತಾ ಇದೆ? ಇದು ನಿಮ್ಗೆ ಮೈಲೇಜ್ ಗಳೆಲ್ಲ ಆಸ್ ಪರ್ ಮಾರುತಿ 20-25 ಆ ರೇಂಜ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಆಸ್ ಪರ್ ARA ಮಾರುತಿ ಅಲ್ಲ, ಆಸ್ ಪರ್ ARA. ಸೊ ಡಿಪೆಂಡ್ಸ್ ಆನ್ ದ ಡ್ರೈವಿಂಗ್ ಹ್ಯಾಬಿಟ್ಸ್, ನೀವ್ ಹೆಂಗ್ ಗಾಡಿ ಓಡಿಸ್ತೀರಾ, ಯಾವ ಟ್ರಾಫಿಕ್, ಮಿನಿಮಮ್ 19-20 ಅರೌಂಡ್ 16 ಮೇಲೆನೆ ಸಿಗುತ್ತೆ.